ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಅಂದು ರಾತ್ರಿ ಊಟದ ನಂತರ ಕಲ್ಯಾಣ್ ಅವನ ಕೋಣೆಗೆ ಹೊರಟು ಹೋದನು. ನಂತರ ಕಾವೇರಿಗೆ ಗಂಗಾ ಯಮುನಾ ಇಬ್ಬರ ಬಳಿಯೂ ಅಲಂಕಾರ ಮಾಡಲು ವಸಂತಿ ಹೇಳಿದ್ರು. ಅತ್ತೆ, ಟೈಮ್ ಆಯ್ತು, ಅವರು ಬೆಳಿಗ್ಗೆ ಎಲ್ಲೂ ಹೋಗ್ಬೇಕಂತೆ, ಇವಾಗಲೇ ಬೇಗ ಮಲಗಬೇಕು ಅಂತ ಕರೆದಿದ್ದಾರೆ ಎಂದು ನಂಬಲು ಸಾಧ್ಯವಿಲ್ಲದ ಕೆಲವು ಕಾರಣಗಳನ್ನು ಹೇಳಿ ಇಬ್ಬರು ಅಲ್ಲಿಂದ ಕಾಲ್ಕಿತ್ತರು. ಆದರೆ ವಸಂತಿ ಅವರನ್ನು ತಪ್ಪಾಗಿ ಭಾವಿಸಲಿಲ್ಲ. ಮದುವೆ ಆದ ಹೊಸದಲ್ವಾ, ಅವರು ಗಂಡನ ಜೊತೆ ಮಾತಾಡಬೇಕು ಎಂದು ತಾನೇ ಅಂದ್ಕೊಳ್ತಾರೆ. ನಮ್ಮ ಹುಡುಗರು ಬಿಡಲೇ ಇಲ್ವಲ್ಲ, ಸರಿ ಹೋಗಲಿ ಎಂದುಕೊಂಡು ವಸಂತಿಯೇ ಕಾವೇರಿಗೆ ಸೀರೆಯನ್ನು ಉಡಿಸಿ ತಲೆ ಬಾಚಿ ಸುಂದರವಾಗಿ ಮಲ್ಲಿಗೆ ಹೂಗಳನ್ನು ಸಾಲು ಸಾಲಾಗಿ ಅವಳ ತಲೆಯಲ್ಲಿ ತೂಗಾಡುವಂತೆ ಸುಂದರವಾದ ಗುಂಡು ಮಲ್ಲಿಗೆ ಹೂವನ್ನು ಅವಳ ತಲೆಯಲ್ಲಿಟ್ಟು ಹಣೆ ಬೊಟ್ಟಿನ ಭಾಗದಲ್ಲಿ ಕುಂಕುಮವಿಟ್ಟು ದೇವತೆಗೆ ಮತ್ತಷ್ಟು ಮೆರುಗು ನೀಡಿ ಆಸೆಯಿಂದ ತನ್ನ ಹಿರಿಯ ಸೊಸೆಗೆ ಕೊಂಡುಕೊಂಡಿದ್ದ ಒಡವೆಗಳನ್ನೆಲ್ಲ ಹಾಕಿ ಒಮ್ಮೆ ಎರಡು ಕೈಗಳನ್ನು ಅವಳ ಮುಖಕ್ಕೆ ಎದುರಾಗಿ ಸುತ್ತಿ ದೃಷ್ಟಿ ತೆಗೆದರು. ಬಾದಾಮಿ, ಪಿಸ್ತಾ, ಗೇರು ಬೀಜ ಹಾಕಿ ಕುದಿಸಲ್ಪಟ್ಟಿದ್ದ ಹಾಲು ತುಂಬಿದ ಹಾಲಿನ ಚೊಂಬನ್ನು ಅವಳ ಕೈಯಲ್ಲಿ ಕೊಟ್ಟು ಅವಳನ್ನು ಮಹಡಿಗೆ ಕರೆದುಕೊಂಡು ಹೋಗಿ, ಕಾವೇರಿ, ನಿನ್ನ ಅಕ್ಕಂದಿರಿಬ್ಬರಿಗೂ ಸ್ವಲ್ಪ ವಿಷಯಗಳೆಲ್ಲ ತಿಳಿಯುತ್ತದೆ. ಆದರೆ ನೀನು ಶಾಲೆ ಮುಗಿಸಿ ತಾನೇ ಈಗ ಬಂದಿದ್ದೀಯ. ನೀನು ಸಣ್ಣ ಹುಡುಗಿ, ಈ ವಿಷಯಗಳೆಲ್ಲ ನಿನಗೆ ತಿಳಿಯಲು ಸಾಧ್ಯವಿಲ್ಲ. ಅದಕ್ಕಾಗಿ ನಾನು ಸ್ಪಷ್ಟವಾಗಿ ಹೇಳಲು ಸಾಧ್ಯವಿಲ್ಲ. ನಿನ್ನ ಅತ್ತೆಯಾಗಿ ಹೇಳಬೇಕು. ಆದರೂ ನಿನ್ನ ಅಮ್ಮನ ತರಹ ನನ್ನನ್ನು ಅಂದ್ಕೊಳ್ಳು. ನಿನಗೆ ಕೆಲವು ವಿಷಯಗಳನ್ನು ನಾನು ಹೇಳಲೇಬೇಕು ಎಂದು ಅವಳ ಬಳಿ ಕೆಲವು ಮಾಹಿತಿಗಳನ್ನು ಹೇಳಿದ್ರು. ಇಲ್ಲಿ ನೋಡು ಕಾವೇರಿ, ನೀನು ಒಳಗೆ ಹೋದ ತಕ್ಷಣ ಹಾಲಿನ ಚಂಬನ್ನು ಇಟ್ಟು ಕಲ್ಯಾಣ್ ಕಾಲಿಗೆ ಬಿದ್ದು ಮೊದಲು ಆಶೀರ್ವಾದ ಪಡಿ. ಅದಾದ ಮೇಲೆ ಅವನು ಏನು ಹೇಳ್ತಾನೋ ಅದಕ್ಕೆ ತಕ್ಕಂತೆ ನೀನು ನಡೆದುಕೋ. ಯಾವುದನ್ನು ತಪ್ಪಾಗಿ ಭಾವಿಸಬೇಡ. ಇದುವರೆಗೂ ನಿನ್ನ ಮೇಲೆ ಯಾರು ಕೈಯನ್ನು ಬಿದ್ದಿರಲಿಲ್ಲ. ಆದರೆ ಇಂದು ನಿನ್ನ ಸಂಪೂರ್ಣವಾಗಿ ಅವನಿಗೆ ಸ್ವಂತ. ಅವನ ಹೆಂಡತಿ ನಿನ್ನ ಗಂಡನೇ ಕಲ್ಯಾಣ್. ಅದಕ್ಕೆ ನೀನು ನಾಚಿಕೆ ಪಡದೆ ಅವನು ಏನು ಹೇಳ್ತಾನೋ ಅದರಂತೆ ನಡೆದುಕೋ ಕಾವೇರಿ. ಹೆದರಬೇಡ. ಅವನ ಮುಂದೆ ಮುಖ್ಯವಾಗಿ ಹತ್ತು ಬಿಡಬೇಡ. ನಿಮ್ಮ ಜೀವನವನ್ನು ಇಂದು ಚೆನ್ನಾಗಿ ಆರಂಭಿಸಿಬಿಡಬೇಕು. 10 ತಿಂಗಳಲ್ಲಿ ನನಗೆ ಒಂದು ಮೊಮ್ಮಗನನ್ನೋ ಮೊಮ್ಮಗಳನ್ನೋ ನೀನು ಹೆತ್ಕೊಡ್ಬೇಕು. ಇಂದು ರಾತ್ರಿ ಏನೇ ನಡೆದ್ರೂ ರೂಮ್ ಬಿಟ್ಟು ಹೊರಗೆ ಬರಬಾರ್ದು. ಅವನನ್ನು ನೋಡಿ ಹೆದರಬಾರ್ದು, ಸರಿನಾ ಎಂದು ಸ್ವಲ್ಪ ಮೇಲಿಂದ ಮೇಲೆ ಸ್ಥೂಲವಾಗಿ ಹೇಳಲು ಅವಳು ಏನು ಅರ್ಥವಾಯಿತು ಎನ್ನುವಂತೆ ಲಘುವಾಗಿ ತಲೆಯಾಡಿಸಿದ್ಲು. ಅವಳನ್ನು ರೂಮಿನೊಳಗೆ ಕಳುಹಿಸಿ ಬಾಗಿಲು ಮುಚ್ಚಿಬಿಟ್ರು. ಒಳಗೆ ಹೋದ ಕಾವೇರಿ ಅವನನ್ನು ನೋಡಿದ ತಕ್ಷಣವೇ ಆ ಜಾಗದಲ್ಲಿ ಆ ಸ್ಥಿತಿಯಲ್ಲಿ ರೇಷ್ಮೆ ಪಂಚೆ ಶರ್ಟ್ ಧರಿಸಿ ಕಲ್ಯಾಣ್ ಇರುವುದನ್ನು ಕಂಡು ಏನೋ ಒಂದು ಭಯದಿಂದ ಕೈಕಾಲುಗಳು ನಡುಗುತ್ತಾ ನಿಂತವಳ ಹತ್ತಿರ ಬಂದನು ಕಲ್ಯಾಣ್. ಆತಂಕದಲ್ಲಿದ್ದ ಆಕೆಯ ಕೈಯಲ್ಲಿದ್ದ ಹಾಲಿನ ಚಂಬನ್ನು ಟೇಬಲ್ ಮೇಲಿಟ್ಟು ಆಕೆಯನ್ನ ನೋಡಿದನು. ತೇರಿನಲ್ಲಿ ಮೆರವಣಿಗೆ ಹೋಗುವ ಅಮ್ಮನವರ ವಿಗ್ರಹದ ಹಾಗಿದ್ದೀಯಾ? ಯಾರೋ ನಮ್ಮಮ್ಮ ರೆಡಿ ಮಾಡಿದ್ರಾ ಎಂದು ಲಘುವಾಗಿ ನಗುತ್ತಾ ಕೇಳಿದ ಕಲ್ಯಾಣ್. ಹೌದು ಎಂದು ತಲೆಯಾಡಿಸಿದ್ಲು ಕಾವೇರಿ. ಇವತ್ತು ನಮಗೆ ಫಸ್ಟ್ ನೈಟ್, ನಿನಗೆ ಗೊತ್ತಾ ಎಂದನು. ಕೇಳಿದ ಪ್ರಶ್ನೆಗೆ ಉತ್ತರ ಬರಲಿಲ್ಲ. ಲಘುವಾಗಿ ತಲೆಯನ್ನು ಮಾತ್ರ ಆಡಿಸಿದವಳು ಕೊಂಚ ಭಯದಲ್ಲಿದ್ಲು. ಆಕೆಯ ಕೈ ಹಿಡಿದು ಕರೆದೊಯ್ದವನು ತನ್ನ ಕೋಣೆಯಲ್ಲಿದ್ದ ಸೋಫಾದ ಮೇಲೆ ಕೂರಿಸಿದನು. ನಡುಗುತ್ತಲೇ ಕಾವೇರಿ ಕುಳಿತಿದ್ಲು. ಆಕೆ ಧರಿಸಿದ್ದ ಎಲ್ಲ ಒಡವೆಗಳನ್ನು ತೆಗೆದು ಒಂದು ಬಾಕ್ಸ್ನಲ್ಲಿ ಇಟ್ಟನು. ಆಕೆಯ ಕಿವಿಯಲ್ಲಿ ದೊಡ್ಡ ಜುಮುಕಿ ಇತ್ತು. ಅದನ್ನು ತೆಗೆದು ನೀಲಿ ಬಣ್ಣದ ಕಲ್ಲು ಇಟ್ಟ ಸಣ್ಣ ಅಳತೆಯ ಒಂದು ಕಿವಿ ಓಲೆ ಆಕೆಯ ಕಿವಿಗೆ ತೊಡಿಸಿದನು. ಆ ನೀಲಿ ಬಣ್ಣದ ಓಲೆ ಆಕೆಯ ಬಣ್ಣಕ್ಕೂ ಸೌಂದರ್ಯಕ್ಕೂ ಎದ್ದು ಕಾಣುತ್ತಿತ್ತು. ಕುತ್ತಿಗೆಯಲ್ಲಿ ಅವನು ಕಟ್ಟಿದ ತಾಳಿ ಮಾತ್ರ ವೆರಿ ಬ್ಯೂಟಿಫುಲ್ ಎಂದು ಹೇಳಿ, ಸರಿ, ಇವಾಗ ನಮ್ಮ ಲೈಫ್ ಸ್ಟಾರ್ಟ್ ಮಾಡೋಣವಾ ಎಂದು ತಕ್ಷಣ ಅಂದ್ರೆ ಎಂದು ನಡುಗುತ್ತಲೇ ಕೇಳಿದಳು ಕಾವೇರಿ. ಹೀಗೆ ಮಾತನಾಡುತ್ತಾ ಇದ್ರೆ ಕೆಲಸವಾಗುವುದಿಲ್ಲ. ನಿನ್ಗೆ ಏನು ಗೊತ್ತಿಲ್ಲ, ಹೇಳೋದನ್ನ ಮಾತ್ರ ಮಾಡು ಎಂದವನು ಹಾಗೆಯೇ ಆಕೆಯನ್ನ ಅಪ್ಪಿಕೊಂಡು ಮಂಚದ ಮೇಲೆ ಹೊರಗಿದನು.
ಅವನ ಆ ವೇಗದ ದಿಢೀರ್ ಹುಡುಕಾಟಗಳು ಆಕೆಗೆ ಕಷ್ಟವನ್ನ ಕೊಟ್ಟರು. ಆಕೆಯ ಅತ್ತೆ ಹೇಳಿದ್ದನ್ನ ಮನಸ್ಸಿನಲ್ಲಿಟ್ಕೊಂಡು ಅವನು ಹೇಳಿದಂತೆ ಮಾಡ್ಬಿಡೋಣ ಎಂದು ಹಾಗೆಯೇ ಅವನ ಇಷ್ಟಕ್ಕೆ ತಕ್ಕಂತೆ ಆಕೆಯು ನಡೆದುಕೊಂಡ್ಳು. ಹಣೆಯಿಂದ ಹಿಡಿದು ಮುತ್ತುಗಳನ್ನ ನೀಡಿದವನು ಹಾಗೆಯೇ ಆಕೆಯನ್ನ ಹೊದಿಕೆಯಿಂದ ಮುಚ್ಚಿಕೊಂಡನು. ತುಟಿಗಳನ್ನ ಬಂಧಿಸಿದ್ದಿಲ್ಲದೆ ಆಕೆಯ ಕೈಗಳನ್ನ ತನ್ನ 2 ಕೈಗಳೊಳಗೆ ಬಂಧಿಸಿಕೊಂಡನು. ಆರಂಭದಲ್ಲಿ ಹಿಂಜರಿದರೂ ಈಗ ಕಾವೇರಿಗೂ ಅವನ ಸ್ಪರ್ಶಗಳು ಆಕೆಯನ್ನ ಅವನ ವಶಪಡಿಸಿತು. ಅವನೊಂದಿಗೆ ಆಕೆಯು 2 ದೇಹ ಒಂದು ಜೀವವಾಗಿ, 2 ಒಡಲು ಒಂದೇ ಒಡಲಾಗಿ ಮಾರ್ಪಟ್ಟು ಹೊದಿಕೆಯೊಳಗೆ ಇಬ್ಬರ ಹುಡುಕಾಟವು ಪ್ರಾರಂಭವಾಯಿತು. ಕಲ್ಯಾಣನ ಉಸಿರಿನ ಗಾಳಿ ತಗುಲಿದ ಮೊದಲ ಹೆಣ್ಣು ಕಾವೇರಿಯೇ ಆಗಿದ್ಲು. ಅಷ್ಟೊಂದು ಸೌಲಭ್ಯಗಳಿದ್ದು ವಿದೇಶಕ್ಕೆ ಹೋಗಿ ಓದಿದ್ರು, ಅವನು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಹಲವಾರು ದೇಶಗಳಿಗೆ ಹೋಗಿ ಬಂದಿದ್ರು, ಅವನ ನೋಟ ಕೂಡ ಇನ್ನೊಂದು ಹೆಣ್ಣಿನ ಮೇಲೆ ಬಿದ್ದಿರಲಿಲ್ಲ. ಎಂದಿಗೂ ನೇರ ನುಡಿಯವನುಳ್ಳವನು, ಮುಂಗೋಪಿ, ಕರುಣೆ ಇಲ್ಲದವನು, ಪ್ರೀತಿ ಇಲ್ಲದವನು, ಹಿಟ್ಲರ್ ಎಂದು ಹಲವು ಹೆಸರುಗಳು ಇವನಿಗೆ ಇದ್ರೂ ಇಂದು ಈ ಜಾಗದಲ್ಲಿ ಕಾವೇರಿಯ ಬಳಿ ಸಂಪೂರ್ಣವಾಗಿ ಆಕೆಯ ಗಂಡನಾಗಿ, ಆಕೆಯೊಳಗೆ ಒಬ್ಬನಾಗಿ ಈ ಹುಡುಕಾಟದಲ್ಲಿ ಶರಣಾದನು ಕಲ್ಯಾಣ್. ಬಹಳ ಹೊತ್ತು ಆಕೆಯನ್ನ ಅಪ್ಪಿಕೊಂಡು ಮುದ್ದಾಡಿ ಆಕೆಯೊಳಗೆ ಆಸೆಗಳನ್ನ ಅರಳುವಂತೆ ಮಾಡಿ ತನ್ನಡಿಯಲ್ಲಿ ತನ್ನ ಮೋಹದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋದ ವೇಳೆಯಲ್ಲಿ ಆಕೆಯೊಂದಿಗೆ ಈಗ ಸಂಪೂರ್ಣವಾಗಿ ಕೂಡಿದನು ಕಲ್ಯಾಣ್. ಇಲ್ಲಿಯವರೆಗೆ ಅಪ್ಪಿಕೊಳ್ಳುವುದು, ಮುದ್ದಾಡುವುದು ಮಾತ್ರವೇ ಮೊದಲ ರಾತ್ರಿ ಎಂದುಕೊಂಡು ಅವನೊಂದಿಗೆ ಸುಖವನ್ನ ಅನುಭವಿಸಿದಳು. ಈಗ ಅವನು ಆಕೆಯೊಂದಿಗೆ ಕೂಡಲು ತೊಡಗಿದಾಗ ನೋವು ತಾಳಲಾರದೆ ಅಮ್ಮಾ ಎಂದು ಕಿರುಚಿಬಿಟ್ಟಳು ಕಾವೇರಿ. ಇದನ್ನು ಸ್ವಲ್ಪವೂ ನಿರೀಕ್ಷಿಸದ ಕಲ್ಯಾಣ್ ದಿಗ್ಭ್ರಮೆಗೊಂಡು ಆಕೆಯ ಬಾಯಿಯನ್ನ ವೇಗವಾಗಿ ಮುಚ್ಚಿದನು. ಕಾವೇರಿ, ಏನಾಯ್ತು? ಯಾವುದಕ್ಕಾಗಿ ಹೀಗೆ ಕಿರ್ಚ್ತಾ ಇದೀಯಾ ಎಂದು ಕೊಂಚ ಆತಂಕದಿಂದ ಕೇಳಿದನು. ನನ್ಗೆ ನೋವಾಗ್ತಿದೆ, ನನ್ಗೆ ತುಂಬಾ ನೋವಾಗ್ತಿದೆ ಎಂದು ಸಣ್ಣ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅತ್ತಳು. ಕಾವೇರಿ, ಅಳಬೇಡ, ಕೊಂಚ ಹೊತ್ತು ಸದ್ದು ಮಾಡದೆ ಇರು. ಇದ್ರ ಬಗ್ಗೆ ನಿನ್ನ ಅಕ್ಕಂದಿರು ಯಾರು ನಿನ್ಗೇನು ಹೇಳಿಲ್ವಾ ಎಂದು ಕೇಳಿದನು ಕಲ್ಯಾಣ್. ಇಲ್ಲ, ಒಂದು ಹೇಳಿಲ್ಲ ಎಂದು ನೋವು ತಾಳಲಾರದೆ ತತ್ತರಿಸುತ್ತಾ ಅಳುತ್ತಲೇ ಹೇಳಿದಳು ಕಾವೇರಿ. ಆಕೆಯನ್ನ ಹಾಗೆ ನೋಡಲು ಪಾಪವೆನಿಸಿತು ಅವನಿಗೂ. ಸಂಪೂರ್ಣವಾಗಿ ಭಾವನೆಗಳೊಳಗೆ ಸಿಲುಕಿಕೊಂಡವನು ಆಕೆಯೊಂದಿಗೆ ಸೇರಿದೆ ಮರುಕ್ಷಣವೇ ಅರ್ಧಕ್ಕೆ ನಿಲ್ಲಿಸಲು ಅವನಿಂದ ಸಾಧ್ಯವಾಗಲಿಲ್ಲ. ಅಳುತ್ತಲೇ ಮಲಗಿದ್ದಳು ಕಾವೇರಿ. ನೋವು ತಾಳಲಾರದೆ ಆಕೆಯ ಕಾಲುಗಳು ಅವನ ಕಾಲುಗಳೊಂದಿಗೆ ಹೆಣೆದುಕೊಂಡಿರುವುದನ್ನ ಅನುಭವಿಸಿದನು. ಕಾವೇರಿ, ಫಸ್ಟ್ ನೈಟಲ್ಲಿ ಮೊದಲಿಗೆ ನೋವಾಗಿಯೇ ಮಾಡತ್ತೆ. ಇವಾಗ ನಾನು ನಿನ್ ಪಾಪು ಬೇಡ ಅಂತ ಬಿಟ್ರೆ ನಾಳೆ ಮಾಡಿದ್ರೂ ನೋವಾಗಿಯೇ ಮಾಡತ್ತೆ. ಅದಕ್ಕೋಸ್ಕರ ಇವತ್ತು ಒಂದು ದಿನ ತಡೆದುಕೋ, ಆಮೇಲೆ ಮುಂದಿನ ದಿನಗಳಲ್ಲಿ ನೋವೆಲ್ಲ ಸರಿಯಾಗಿ ಹೋಗುತ್ತೆ. ಅದಾದ್ಮೇಲೆ ನಿನಗೆ ನೋವಾಗಲ್ಲ, ಅರ್ಥವಾಯ್ತಾ ಎಂದನು ಆಕೆಯ ಕಿವಿಯ ಹತ್ರ. ಕೊಂಚ ತಾಳ್ಮೆಯಿಂದ ಇರು, ಆಮೇಲೆ ಸರಿಯಾಗುತ್ತೆ ಎಂದನು. ಅರ್ಥವಾಗ್ತಿದೆ, ಆದರೆ ತುಂಬಾ ನೋವಾಗ್ತಿದೆ, ನನ್ನಿಂದ ತಡೆಯೋಕ್ಕಾಗ್ತಿಲ್ಲ ಎಂದು ಹತ್ತಳು. 5 ಮಿನಿಟ್ಸ್ ಎಂದು ಅವನ ಕೂಡಲ ಮುಗಿದು ಆಕೆಯನ್ನ ಬಿಟ್ಟು ಅವನು ಕೆಳಗಿಳಿದರೂ ಕೆಳ ಹೊಟ್ಟೆಯ ನೋವು ತಾಳಲಾರದೆ ಆ ಹೊದಿಕೆಯೊಳಗೆ ಮುದುರಿಕೊಂಡು ಹೊರಳುತ್ತಾ ಹೊಟ್ಟೆಯನ್ನ ಹಿಡಿದುಕೊಂಡು ಮಲಗಿದ್ದಳು ಕಾವೇರಿ. ಕೂಡಲು ಮುಗಿದು ಸ್ವಲ್ಪ ಹೊತ್ತು ಆಕೆಯನ್ನ ಅಪ್ಪಿಕೊಂಡು ತಟ್ಟಿ ಸಮಾಧಾನ ಮಾಡಿ ಏನಾದರೂ ಸಾಂತ್ವನ ಹೇಳಿದ್ರೆ ಕೂಡ ಆ ಪ್ರೀತಿಯಲ್ಲಿ ಆಕೆಯ ನೋವು ಕೊಂಚ ಮರೆತು ಹೋಗಿರ್ತಿತ್ತೇನೋ. ಆದರೆ ಅದ್ಯಾವುದನ್ನ ಮಾಡದೆ ಕರ್ತವ್ಯ ಮುಗಿಯಿತು ಎನ್ನುವಂತೆ ಆಕೆಯನ್ನ ಗಣನೆಗೆ ತೆಗೆದುಕೊಳ್ಳದೆ ನಿದ್ರಿಸಿದನು ಕಲ್ಯಾಣ್. ಬಹಳ ಹೊತ್ತು ಅಳುತ್ತಲೇ ಮಲಗಿದ್ದಳು ಕಾವೇರಿ. ನಡು ರಾತ್ರಿಯಲ್ಲೇ ಆಕೆಯು ಹತ್ತು ಸುಸ್ತಾಗಿ ಕಣ್ಣು ಮುಚ್ಚಿ ನಿದ್ರಿಸಿದಳು. ನಿದ್ರಿಸಿದ ಸ್ವಲ್ಪ ಹೊತ್ತಿನಲ್ಲೇ ಮತ್ತೆ ಆಕೆಯ ಮೇಲೆ ಭಾರ ಬಿದ್ದಂತಾಗಲು ಕಣ್ಣು ರೆಪ್ಪೆ ತೆರೆದು ನೋಡಿದಳು ಕಾವೇರಿ. ಮತ್ತೆ ಆಕೆಯ ಮೇಲೆ ಕಲ್ಯಾಣ್ ಮತ್ತೆ ಅವನ ಕಾಮನೆಗಳು ಎಚ್ಚರಗೊಳ್ಳಲು ಆಕೆಯನ್ನ 2ನೇ ಬಾರಿಯೂ ನೋವಿನಲ್ಲಿ ತುಡಿಯುವಂತೆ ಮಾಡಿ ಅವನು ತನ್ನ ಕೆಲಸವನ್ನ ಮುಗಿಸಿದನು ಕಲ್ಯಾಣ್. ಮೊದಲ ರಾತ್ರಿಯೇ ಅವನ ಮೇಲೆ ಆಕೆಗೆ ಭಯವನ್ನ ಉಂಟು ಮಾಡಿತು. ಮತ್ತೆ ಸ್ವಲ್ಪ ಹೊತ್ತು ನಿದ್ರಿಸಿ ಆಮೇಲೆ ಆಕೆಯೊಂದಿಗೆ ಕೂಡಲ ಎಂದು ಹಲವು ಬಾರಿ ಕೂಡಿಬಿಟ್ಟನು ಕಲ್ಯಾಣ್. ಓದಬೇಕಾದ ವಯಸ್ಸಿನಲ್ಲಿ ಮದುವೆ ಮಾಡಿದ್ರೆ
ಅದರ ಪರಿಣಾಮ ಇಷ್ಟೊಂದು ಕ್ರೂರವಾಗಿ ಇರುತ್ತದೆಯಾ ಎಂದು ಯೋಚಿಸಿದವಳಿಗೆ ಅಳು ಮಾತ್ರ ಬಂದಿತು. ಅಪ್ಪ ಅಮ್ಮ ಮಾಡುವ ತಪ್ಪು ಇದೆ. ಕರ್ತವ್ಯ ಮುಗಿದ್ರೆ ಸಾಕು ಎಂದು ಓದಬೇಕಾದ ವಯಸ್ಸಿನಲ್ಲಿ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಅದ್ರ ಪರಿಣಾಮ ಪಕ್ವತೆ ಇಲ್ಲದ ವಯಸ್ಸಿನಲ್ಲಿ ಗಂಡನನ್ನ ನಿಭಾಯಿಸಲು ಸಾಧ್ಯವಾಗದೆ ಆ ಸಂಸಾರವೇ ಹೇಸಿಗೆಯಾಗಿ ಹೋಗುವುದೇ. ಬೆಳಗಿನ ಜಾವ 5 ಗಂಟೆ. ಸಂಪೂರ್ಣವಾಗಿ ಆಯಾಸಗೊಂಡು ಏಳಲು ಸಾಧ್ಯವಾಗದೆ ಮಲಗಿದ್ದಳು ಕಾವೇರಿ. ಲಘುವಾಗಿ ಕಣ್ರೆಪ್ಪೆ ತೆರೆದು ಆಕೆಯನ್ನ ನೋಡಿದವನು, ಕಾವೇರಿ, ಎದ್ದು ಹೋಗಿ ಸ್ನಾನ ಮಾಡು ಎಂದು ಆಕೆಯ ಕಿವಿಯ ಹತ್ರ ಹೇಳಿದನು. ನನ್ನಿಂದ ಸಾಧ್ಯವಿಲ್ಲ, ತುಂಬಾ ನೋವಾಗ್ತಿದೆ ಎಂದು ಮತ್ತೆ ಅತ್ತಳು ಕಾವೇರಿ. ಅವನಲ್ಲಿದ್ದ ರೋಮಿಯೋ ಹೋಗಿ ಹಿಟ್ಲರ್ ಹೊರಗೆ ಬಂದನು. ಏನ್ ನೋವಾದ್ರೂ 5 ಗಂಟೆಗೆ ಎದ್ದೇಳಲೇಬೇಕು. 5 ಗಂಟೆಯ ಮೇಲೆ ಹೆಂಗಸರು ನಿದ್ದೆ ಮಾಡಬಾರ್ದು. ಅದರಲ್ಲೂ ಮನೆಗೆ ಬಂದ ಮೊದಲ ದಿನ. ನೀನೇ ಈ ಮನೆಯ ಹಿರಿಯ ಸೊಸೆ. ನಿನಗೆ ಜವಾಬ್ದಾರಿಗಳು ಹೆಚ್ಚಾಗಿವೆ. ಅದಕ್ಕೋಸ್ಕರ ನೋವಾಗ್ತಿದೆ ಹಾಗೆ ಹೀಗೆ ಅಂತ ಹತ್ಕೊಂಡು ಮಲಗದೆ ಎದ್ದು ಮೊದಲು ಹೋಗಿ ಸ್ನಾನ ಮುಗಿಸಿ ಕೆಳಗೆ ಹೋಗಿ ಪೂಜೆ ರೂಮ್ನಲ್ಲಿ ಪೂಜೆ ಮಾಡಿ ಅಮ್ಮನ ಜೊತೆ ಸೇರಿ ಅಡುಗೆ ಕೆಲಸ ನೋಡು. ಇಲ್ಲಿ ಎಷ್ಟೇ ಕೆಲಸಗಾರರಿದ್ರೂ ಅವರ ಜೊತೆ ಮನೆಯ ಹೆಂಗಸರು ಸೇರಿ ತಾನೇ ಅಡುಗೆ ಮಾಡಬೇಕು. ಯಾವಾಗಲೂ ನನ್ನ ಅಮ್ಮನೇ ಅಡುಗೆ ಮಾಡ್ತಿದ್ರು. ಇನ್ನು ಮುಂದೆ ಆ ಜವಾಬ್ದಾರಿಗಳು ನಿನಗೂ ಇದೆ ಎಂದು ಅಧಿಕಾರವಾಗಿ ಅವನು ಹೇಳ್ದ. ಆಕೆಗೂ ಅವನ ಮೇಲಿದ್ದ ಭಯ ಈಗ 3 ಪಟ್ಟು ಹೆಚ್ಚಾಗಿತ್ತು. ಬೇರೆ ದಾರಿ ಇಲ್ಲದೆ ನಡೆಯಲು ಸಾಧ್ಯವಾಗದೆ ಮೆಲ್ಲನೆ ಎದ್ದವಳು ಕೆಳಗೆ ಬಿದ್ದಿದ್ದ ತನ್ನ ಸೀರೆಯನ್ನ ತೆಗೆದುಕೊಂಡು ಆಕೆಯ ಮೇಲೆ ಸುತ್ತಕೊಂಡು ಅಲ್ಲಿದ್ದ ಅವನ ಸ್ಥಾನದ ಕೋಣೆಯೊಳಗೆ ಹೋದಳು. ಆಕೆ ಸ್ನಾನ ಮಾಡಿ ಬರುವುದರೊಳಗೆ ಕಲ್ಯಾಣ್ ಒಂದು ಟವಲ್ ಕಟ್ಕೊಂಡು ಅಲ್ಲಿ ಕುಳಿತಿದ್ದನು. ಸ್ನಾನ ಮುಗಿಸಿ ಅಲ್ಲಿ ಡ್ರೆಸ್ಸಿಂಗ್ ರೂಮ್ನಲ್ಲಿರುವ ಕಪಾಟಿನಲ್ಲಿ ಆಕೆಗೆ ಬೇಕಾದ ಉಡುಪುಗಳು ಇರಲು ಲಂಗವನ್ನ ಕಟ್ಕೊಂಡು ಜಾಕೆಟ್ ಧರಿಸಿಕೊಂಡವಳು ಸೀರೆ ಕಟ್ಟಲು ತಿಳಿಯದೆ ಅರೆಬರೆಯಾಗಿ ಮೇಲೆ ಸುತ್ತಕೊಂಡು ಹೊರಗೆ ಬಂದಳು. ಅದನ್ನ ನೋಡ್ದವನ್ಗೆ ಕೋಪವೇ ಬಂದಿತು. ನಿನಗೆ ಸರಿಯಾಗಿ ಸೀರೆ ಕೂಡ ಕಟ್ಟಲು ಗೊತ್ತಾಗಲ್ವಾ ಏನು? ಹೀಗೆ ಸುತ್ಕೊಂಡು ಬಂದು ನಿಂತಿದೆಯಲ್ಲ ಎಂದನು ಕೋಪವಾಗಿ. ನನಗೆ ಸೀರೆ ಉಡಲು ಗೊತ್ತಿಲ್ಲ, ನೈಟ್ ಅತ್ತೆಯೇ ಉಟ್ಕೊಟ್ಟಿದ್ದು ಎಂದಳು. ಅದಕ್ಕಾಗಿ ಇವಾಗ ಹೀಗೆಯೇ ಕೆಳಗೆ ಹೋಗಲಿದ್ದೀಯಾ? ನೋಡುವವರು ನಗ್ಬಿಡ್ತಾರೆ ಎಂದು ಹೇಳಿ ಅವನೇ ಆಕೆಗೆ ಸೀರೆಯನ್ನ ಉಟ್ಕೊಟ್ಟನು. ಇವಾಗ ಹೇಗಿದೆ ನೋಡು ಎಂದು ಡ್ರೆಸ್ಸಿಂಗ್ ರೂಮ್ಗೆ ಕರೆದೊಯ್ದವನು ಕನ್ನಡಿಯ ಮುಂಭಾಗ ತೋರಿಸಲು ಸುಂದರವಾಗಿ ಸೀರೆ ಉಡ್ಸಿದ್ದನು. ಸರಿ, ತಲೆ ಬಾಚ್ಕೊಂಡು ಕೆಳಗೆ ಹೋಗು ಎಂದು ಹೇಳಿದನು ಕಲ್ಯಾಣ್. ಕಾವೇರಿಯು ತಲೆ ಬಾಚಿ ಜಡೆ ಹೆಣೆದುಕೊಂಡು ಹಣೆಯಲ್ಲಿ ಬೊಟ್ಟಿಟ್ಟು ಸುಂದರವಾಗಿ ತಯಾರಾಗಿ ನಡೆಯಲು ಸಾಧ್ಯವಿಲ್ಲದಿದ್ರೂ ಹೇಗೋ ನಿಭಾಯಿಸಿ ಮೆಲ್ಲನೆ ಕೆಳಗೆ ಹೋಗಿ ಮೊದಲು ತನ್ನ ಅತ್ತೆ ವಸಂತಿಯನ್ನ ನೋಡಿದಳು. ಆಕೆ ನಡೆಯುವ ನಡಿಗೆಯಲ್ಲೇ ಅವರಿಬ್ಬರು ರಾತ್ರಿಯಲ್ಲಿ ಸಂತೋಷವಾಗಿದ್ರು ಎಂದು ಅರ್ಥ ಮಾಡಿಕೊಂಡ ವಸಂತಿಗೆ ಅಷ್ಟೊಂದು ಸಂತೋಷವಾಯಿತು. ಕಾವೇರಿ, ನೈಟ್ ಎಲ್ಲ ಚೆನ್ನಾಗಿ ನಡೀತಾ ಎಂದು ಆಕೆಯ ಕೈ ಹಿಡ್ಕೊಂಡು ಮೆಲ್ಲನೆ ವಸಂತಿ ಕೇಳಿದ್ರು. ಲಘುವಾಗಿ ನಾಚಿಕೆ ಪಡುತ್ತಾ ತಲೆ ಆಡಿಸಿದ್ಲು ಕಾವೇರಿ. ನನ್ನ ಚಿನ್ನ ಎಂದು ಆಕೆಗೆ ಮತ್ತೊಮ್ಮೆ ವಸಂತಿ ತನ್ನ ಕೈಗಳಿಂದ ಸುತ್ತಿ ದೃಷ್ಟಿ ತೆಗೆದ್ರು. ಮಲ್ಲಿಗೆ ಹೂ ತೆಗೆದು ಕಾವೇರಿಯ ತಲೆಯಲ್ಲಿ ಇಟ್ಟರು ವಸಂತಿ. ಸರಿ ಬಾ ಕಾವೇರಿ, ನಾ ಹೋಗಿ ಪೂಜೆ ಮಾಡೋಣ ಎಂದು ಪೂಜೆ ಕೋಣೆಗೆ ಕರೆದೊಯ್ದು, ಕಾವೇರಿ, ನೀನ್ ದೀಪ ಹಚ್ಚಿ ಪೂಜೆ ಮಾಡು ಎಂದು ಅಲ್ಲಿದ್ದ ಹೂವಿನ ಹಾರಗಳನ್ನು ತೆಗೆದು ಕಾವೇರಿಯ ಕೈಗೆ ಕೊಟ್ರು. ಕಾವೇರಿಯು ಪೂಜೆ ಮಾಡಿದಳು. ಆ ಸಮಯದಲ್ಲಿ ಇಂದು ಕೆಲಸ ಜಾಸ್ತಿ ಇದೆ, ಬೇಗನೆ ಆಫೀಸ್ಗೆ ಹೋಗ್ಬೇಕು ಎಂದು ಆಫೀಸಿಗೆ ತಯಾರಾಗಿ 6 ಗಂಟೆಗೆ ಕೆಳಗೆ ಬಂದನು ಕಲ್ಯಾಣ್. ಅವನನ್ನ ನೋಡಿದ ಕಾವೇರಿ ಆರತಿ ತಟ್ಟೆಯೊಂದಿಗೆ ಅವನ ಬಳಿ ಹೋಗಿ ದೀಪಾರಾಧನೆ ತಟ್ಟೆಯನ್ನ ತೋರಿಸಿದಳು. ಕರ್ಪೂರವನ್ನ ಮಾತ್ರ ಮುಟ್ಟಿ ಕಣ್ಣಿಗೆ ಒತ್ಕೊಂಡು ಹೊರಟವನನ್ನ, ರೀ, ನಿಲ್ಲಿ ಎಂದು ಹೇಳಿ ಅವನು ಆಕೆಯತ್ತ ತಿರುಗಿ ನೋಡ್ದ. ವೇಗವಾಗಿ ವಿಭೂತಿಯನ್ನ ತೆಗೆದು ಅವನ ಹಣೆಗೆ ಇಟ್ಟಳು ಕಾವೇರಿ. ರಾಕ್ಷಸನ ಹೆಂಡತಿ ಎಂದು ಕೂಡ ನೋಡದೆ ಬಲವಾಗಿ ಆಕೆಯ ಕೆನ್ನೆಗೆ ಬಾರಿಸಿದನು ಕಲ್ಯಾಣ್. ಅವನು ಒಡೆಯುವಾಗ ಅಲ್ಲಿದ್ದವರೆಲ್ಲರೂ ಬಂದುಬಿಟ್ರು. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು.